ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಾವು, ಬೆಂಕಿ, ಸಾವಿನ ಮನೆ, ದುಷ್ಟವಾಸ, ದುಷ್ಟವಾಸ. ಇಲ್ಲ 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 ಇಲ್ಲ, ಅಪಶಕುನ, ಅಪಶಕುನ. ಸಂಹಾರ ನಿಶ್ಚಿತ, ಸಂಹಾರ ನಿಶ್ಚಿತ. ಸಂಹಾರ, ಇಂದು ಸಂಹಾರ ನಿಶ್ಚಿತ. ಪಾಪದ ಕೊಡ, ಪಾಪದ ಕೊಡ, ದುಷ್ಟ ಯುಗಾಂತ್ಯ. ಇಲ್ಲ ಇಲ್ಲ, ಅಚಾತುರ್ಯ, ಅಚಾತುರ್ಯ. ಪುಟ್ ಮೇಡಮ್, ಅಲ್ಯಾಕೆ ನಿಂತಿದ್ಯಾ? ಬಾ ಒಳಗೆ. ಯಾಕೆ ಪುಟ್ ಮೇಡಮ್ ಅಲ್ಲೇ ನಿಂತೆ? ಮುಂದೆ ಬಾ. ಸಾರಿ ದುರ್ಗಾ. ಯಾಕೆ ಪುಟ್ ಮೇಡಮ್? ನನ್ನಿಂದಾಗಿ ಇವತ್ತೆಲ್ರೂ ನಿಂಗೆ ಬಯೋ ಹಾಗಾಯ್ತು. ಇಲ್ಲ ಪುಟ್ ಮೇಡಮ್, ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ. ಇಲ್ಲ, ನಾನು ತಪ್ಪು ಮಾಡಿದೆ. ನಿಂಗೆ ನಮ್ಮಲ್ಲಿ ಕೋಪ ಬಂದಿರ್ಬೇಕು ಅಲ್ವಾ? ಇಲ್ಲಪ್ಪ, ನಾನು ಯಾವತ್ತಾದ್ರೂ ನಿನ್ ಮೇಲೆ ಕೋಪ ಮಾಡ್ಕೋತೀನ? ಸಾಧ್ಯನೇ ಇಲ್ಲ. ಇಲ್ಲ, ನಾನು ನಂಬಲ್ಲ. ನಾನು ತಪ್ಪು ಮಾಡಿದೆ, ಅದಕ್ಕೆ ನೀನೇನ್ ಹೇಳಿದ್ರು ನಾನು ಮಾಡ್ತೀನಿ. ನನಗೆ ಕ್ಷಮಿಸು ದುರ್ಗಾ. ಏನ್ ಹೇಳಿದ್ರು ಮಾಡ್ತೀಯಾ? ಹ್ಞೂ. ಏನ್ ಹೇಳಿದ್ರು? ಏನ್ ಹೇಳಿದ್ರು? ಹಾಗಾದ್ರೆ ನೀನು ನನ್ನ ಹತ್ರ ಕ್ಷಮೆ ಕೇಳ್ತಿದ್ಯಲ್ಲ, ಇದೇ ತರ ಹೋಗಿ ನಿಮ್ಮ ಅಪ್ಪ ಹತ್ರನೂ ಕ್ಷಮೆ ಕೇಳು. ದುರ್ಗಾ. ಪುಟ್ ಮೇಡಮ್, ನೀನು ಹೀಗೆ ಮಾಡಿರೋದ್ರಿಂದ ನನಗೆ ಯಾವುದೇ ಥರ ನೋವು ಆಗಿಲ್ಲ. ಇದರಿಂದ ನಿಜವಾಗ್ಲೂ ನೋವಾಗಿರೋದು ನಿಮ್ಮ ಅಪ್ಪಂಗೆ. ನಮ್ಮಿಂದ ಯಾರಿಗಾದ್ರೂ ನೋವಾದ್ರೆ ನಾವು ಹೋಗೋರಿಗೆ ಕ್ಷಮೆ ಕೇಳಬೇಕಲ್ವಾ? ಇಲ್ಲ, ನಾನು ಕೇಳಲ್ಲ. ನಂಗೆ ಗೊತ್ತು, ಇವತ್ತು ಅವ್ರು ಬೇಕಂತ ನಾಟಕ ಮಾಡಿದ್ದಾರೆ, ಅವತ್ತಿನ ಥರ. ಅಯ್ಯೋ ಪುಟ್ ಮೇಡಮ್, ಅದು ಆ ಥರ ಅಲ್ಲ. ಅವತ್ತಾಗ ಅವ್ರು ಮಾಡೋದಕ್ಕೆ ಕಾರಣ ನಾನೇ ಅಂತ. ಅದು ನನ್ನ ತಪ್ಪು. ನನ್ನಿಂದನೇ ಅವ್ರ ತಲೆ ಸುತ್ತಿ ಬೀಳೋ ಥರ ನಾಟಕ ಮಾಡಿದ್ದು. ಆದರೆ ಇವತ್ತು ಅವ್ರಿಗೆ ನಿಜವಾಗ್ಲೂ ನೋವಾಗಿದೆ. ಸರಿ, ಅವ್ರಿಗೆ ನಿಜವಾಗ್ಲೂ ನೋವಾಗಿದ್ರು ಪರವಾಗಿಲ್ಲ, ಯಾಕಂದ್ರೆ ಅವ್ರಿಗೆ ನೋವು ಆಗ್ಲೇಬೇಕು. ಒಳ್ಳೇದಾಯ್ತು, ಯಾಕಂದ್ರೆ ಅವ್ರಿಗೆ ಹಾಗೆ ಆಗ್ಬೇಕು. ಮೇಡಮ್, ಇಲ್ಲ ಇಲ್ಲ, ಮಡಿಕೆ ಮಡಿಕೆ, ಆತ್ಮ ಆತ್ಮ.
ನಯವಂಚನೆ ನಯವಂಚನೆ ಆತ್ಮಬಂಧನ ತಪ್ಪು ಅಪರಾಧ. ಹೌದು, ತಪ್ಪು. ಈ ಮಡಿಕೆ ನಿನ್ನ ವಶ ಆಗಬೇಕು ಅನ್ನೋದು ನಿನ್ನ ಆಸೆ ತಾನೇ? ಹೌದು ಹೌದು. ಸಾಧ್ಯವೇ ಇಲ್ಲ. ನಿನಗೆ ಬೇಕಾದ್ದು ಅಷ್ಟು ಸುಲಭವಾಗಿ ಸಿಗೋದಕ್ಕೆ ಹೇಗೆ ಸಾಧ್ಯ? ಸಿಗೋದು ಸುಲಭ, ಪಡೆದುಕೊಳ್ಳೋದಕ್ಕೆ ಕಷ್ಟ ಪಡಬೇಕು. ಏನು ಏನು ಯಾವ ಕಷ್ಟ? ಓ, ಕಷ್ಟಪಟ್ಟಾದ್ರೂ ಪಡೆದುಕೊಳ್ಳೋದಕ್ಕೆ ಸಿದ್ಧವಾಗಿರೋ ಹಾಗಿದೆ. ಹೌದು, ಆತ್ಮ ಆತ್ಮ. ಇವತ್ತು ನಿನ್ನ ಕಣ್ಣು ಮುಂದೆಯೇ ಇದರ ನಾಶ. ಇಲ್ಲ ಇಲ್ಲ, ತಪ್ಪು ತಪ್ಪು. ನಾನು ಹೇಳೋ ಮಾತನ್ನ ನೀನು ಕೇಳಿದ್ರೆ ಮಾತ್ರ ಈ ಮಡಿಕೆ ಯಥಾಸ್ಥಿತಿಯಲ್ಲಿ ಉಳಿಯುತ್ತೆ. ಇಲ್ಲ ಅಂದ್ರೆ ಇವತ್ತು ನಿನ್ನ ಮುಂದೆಯೇ ಇದರ ಸರ್ವನಾಶ. ಇಲ್ಲ ಇಲ್ಲ, ಹೇಳು, ನಾನು ಸಿದ್ಧ. ಕೊಟ್ಟ ಮಾತಿಗೆ ತಪ್ಪೋ ಹಾಗಿಲ್ಲ. ನಂಬಿಕೆ ದ್ರೋಹಿ ನಾನಲ್ಲ, ನೀನು. ಈ ಮಂಡಲದ ಅರ್ಥ ಸ್ವಯಂ ದಿಗ್ಬಂಧನ. ಹೌದು, ನೀನೀಗ ಮನಪೂರ್ತಿಯಾಗಿ ಈ ಮಂಡಲದೊಳಗೆ ಬಂದು ನಿನ್ನನ್ನು ನೀನೇ ದಿಗ್ಬಂಧನಕ್ಕೆ ಒಳಪಡಿಸಿಕೊಳ್ಳಬೇಕು. ಮನಪೂರ್ತಿಯಾಗಿ ಇದಕ್ಕೆ ಒಪ್ಪಿಗೆ ಇದೆಯಾ? ಆಯ್ಕೆ ಏನು? ಬೇಗ. ಪುಟ್ ಮೇಡಮ್, ನೀನ್ ಏನ್ ಹೇಳ್ತಿದ್ಯಾ? ಆ ಮಾತಿನ ಅರ್ಥ ಏನು ಅಂತ ನಿಂಗೆ ಗೊತ್ತಿದ್ಯಾ? ಹೌದು, ನಂಗೆ ಗೊತ್ತು. ಅವ್ರಿಗೆ ಹಾಗೆ ಆಗ್ಬೇಕು. ತಪ್ಪು ಪುಟ್ ಮೇಡಮ್, ಹಾಗೆಲ್ಲ ಮಾತಾಡ್ಬಾರ್ದು. ಮಕ್ಳು ತರ ಇರ್ಬೇಕು. ನೀನ್ ಹೀಗೆಲ್ಲ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ.